ಹೇಳಿದಾಗ ನಾನು ಪ್ರಥಮವಾಗಿ ಹಿಂದೂ, ನಾನು ಪ್ರಥಮವಾಗಿ ಹಿಂದೂ. ನಾನು ಒಂದು ಮಾತನ್ನು ಹೇಳಿದ್ರೆ ನೆನಪಿದೆ, ಕಳೆದ 5 ವರ್ಷದ ಹಿಂದೆ 6-7 ವರ್ಷದ ಹಿಂದೆ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಒಂದು ಮುಸಲ್ಮಾನ ಸ್ಟೂಡೆಂಟ್ ಪ್ರಿನ್ಸಿಪಾಲ್ ಪಾದ್ರಿಗೆ ಹೊಡೆದ. ಮುಸಲ್ಮಾನರನ್ನ ಎತ್ತಿಕಟ್ಟಿಕೊಳ್ಳಿಕ್ಕೆ ಕ್ರಿಶ್ಚಿಯನ್ ಆದಂತ ರಾಜಕಾರಣಿಗಳು ಬಂದಿಲ್ಲಮ್ಮ. ಟೌನ್ DC ಆಫೀಸ್ ಹೊರಗಡೆ ಪ್ರತಿಭಟನೆ ಭಾಷಣ ಮಾಡಿದ್ದು ನಾನು. ನಾವು ಮುಸಲ್ಮಾನ, ನೀವು ಕ್ರಿಶ್ಚಿಯನ್ ಅಂತ ಹೇಳೋದಲ್ಲ. ಒಂದು ಟೀಚರ್ಗೆ ಹೊಡೆಯುವಂತದ್ದು, ಅದು ಹಿಂದೂ ಹೊಡಿಲಿ, ಕ್ರಿಶ್ಚಿಯನ್ ಹೊಡಿಲಿ, ಮುಸಲ್ಮಾನ ಹೊಡಿಲಿ, ಅದು ತಪ್ಪು ಅಂತ ಹೇಳೋ ಕಾರಣ ನಾನು ಭಾಷಣ ಮಾಡಿದ್ದು. ಐವನ್ ಡಿಸೋಜನು ಬರಲಿಲ್ಲ, ಲೋಬೋ ಅವರು ಬರಲಿಲ್ಲ, ನವೀನ್ ಡಿಸೋಜನು ಬರಲಿಲ್ಲ, ಜಸಿಂತನು ಬರಲಿಲ್ಲ. ಯಾಕೆ? ಓಟ್ ಈ ರೀತಿ ಓಟ್ನ ರಾಜಕಾರಣದಲ್ಲಿ ನೀವು ಎದುರುಗಡೆ, ನೀವು ನಿಮ್ಮ ಒಂದು ಕೇಳ್ತೇನೆ, ನಿಮ್ಮಲ್ಲಿ ಇಡೀ ಶಿಕ್ಷಣದ ಕಾನ್ವೆಂಟ್ ನಲ್ಲಿ 50 ಕಡೆಗಳಲ್ಲಿ ಯೇಸು ಮೂರ್ತಿ ಇದೆ. ಯಾರಾದ್ರೂ ಇವತ್ತೊಂದು ದಿನ ಯಾರಾದ್ರೂ ಮಾತಾಡಿದ್ರೆ? ಅದೇ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ, ಹಿಂದೂಗಳ ಶಿಕ್ಷಣ ಸಂಸ್ಥೆಯಲ್ಲಿ ಶಾರದಾ ಮಾತೆಯ ಮೂರ್ತಿ ಇಟ್ಟರೆ ಯಾಕೆ ವಿರೋಧ ಮಾಡಬೇಕು? ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಮತ್ತು ಮುಸ್ಲಿಂ ಸ್ಟೂಡೆಂಟ್ಸ್ ಅಲ್ಲಿ ಬಂದ್ರೆ ಯಾಕೆ ವಿರೋಧ ಮಾಡಬೇಕು? ಇಲ್ಲಿ ಎಲ್ಲ ಎಲೋಚಿಸ್ತಿಂದ ಎಲ್ಲಾ ಇನ್ಸ್ಟಿಟ್ಯೂಷನ್ ನಲ್ಲಿ ಯೇಸು ಇದು ಒಂದು 50 ಮೂರ್ತಿಗಳಿದೆ, 100 ಮೂರ್ತಿಗಳಿದೆ. ಯಾರಾದ್ರೂ ಒಂದು ಸ್ಟೂಡೆಂಟ್ ಮಾತಾಡಿದ್ರ? ಯಾರಾದ್ರೂ ಒಂದು ಜನಪ್ರತಿನಿಧಿ ಮಾತಾಡಿದ? ನೋಡಿ, ನಾವು ಮಾತಾಡೋದು. ಇವತ್ತು ನೀವು ಇಂಥ ರೀತಿಯಲ್ಲಿ ಮಾಡಿಕೊಂಡು ಇಂಥ ಶಿಕ್ಷಣ ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳುವಂಥದ್ದು ಮಾಡ್ತೀರಿ ಅಂತ ಹೇಳಿದ್ರೆ, ಅಂತ ಟೀಚರ್ಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕತೆ ಏನಾಗಿದೆ? ಇಡೀ ಸಮಾಜವನ್ನ ನೀವು ಕನ್ವರ್ಟ್ ಮಾಡಬೇಕು, ನಮ್ಮ ಹಿಂದೂಗಳಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೊರಟಿದ್ದೀರಾ. ಇಲ್ಲಾಂದ್ರೆ ನೀವು ಅಂತ ಟೀಚರ್ ಯಾಕೆ ನೀವು ಫೇಸ್ ಮಾಡ್ತೀರಿ? ತೆಗೆದು ವಜಾ ಮಾಡಿ ಬಿಟ್ಟಾಡಿ, ಯಾಕೆ ಅವ್ರನ್ನ ಇಟ್ಕೊಳ್ತೀರಿ? ನಮ್ಮಲ್ಲಿದೆ ಒಂದು ಹುಡುಗ, ಹಿಂದೂ ಹುಡುಗ ಟೆರರಿಸಂ ಆಕ್ಟಿವಿಸ್ಟ್ ಹೇಳ್ಬಿಟ್ರೆ ಅವನನ್ನ ಅಪ್ಪಮ್ಮ ಬಿಡ್ತಾರೆ. ಒಂದು ಹುಡುಗ ರೇಪ್ ಮಾಡಿದ್ರೆ, ಹಿಂದೂ ಹುಡುಗ ರೇಪ್ ಮಾಡಿದ್ರೆ ಅವನ ಅಪ್ಪಮ್ಮ ಇಡೀ ಸಮಾಜ ವಿರುದ್ಧ ಮಾಡ್ತಾರೆ. ಹಾಗೆ ನೀವು ಮಾಡಿ ಅಲ್ಲ, ಮಾಡಿ. ನಾನು ಬಂದಿಲ್ಲ, 2 ದಿವಸ ಬಂದಿಲ್ಲ. ಐವನ್ ದಿವಸದ ಬಂದು ಏನೋ ಮಾತಾಡ್ತಾರೆ, ಟಿವಿಯಲ್ಲಿ ಕೂತ್ಕೊಂಡು ಐವನ್ ದಿವಸ ಹೇಳ್ತಾರೆ. ಏನ್ ಗೊತ್ತಾ, ಅವರು ರಾಮನಿಗೆ ಏನೋ ಹೇಳಿರ್ಬಹುದು, ಆ ರೀತಿ ಹೇಳಿಲ್ಲ. ರಾಮನಿಗೆ ಏನು ಹೇಳಿದ್ರು? ಐವನ್ ದಿವಸ ಟಿವಿಯಲ್ಲಿ ಹೇಳಿದ ಕ್ಲಿಪ್ಪಿಂಗ್ಸ್ ಇದೆ ನಂತರ. ನಿನ್ನೆ ಹಾಗಾದ್ರೆ ಒಪ್ಪಿಕೊಂಡ್ರು? ಐವನ್ ದಿವಸ ಒಪ್ಪಿಕೊಂಡು ನಂತರ ಹಿಂದೂ ಸಮಾಜ ಇನ್ನೂ ಸುಮ್ಮನೆ ಕೂತ್ಕೊಳ್ಬೇಕಾ? ನಿಮಗೆ ಒಂದು DDP, ಒಂದು ಶಾಸಕ, ಒಂದು ಮಾಜಿ ಮೇಯರ್, 4 ಕಾರ್ಪೊರೇಟರ್ಗಳು, DDP, PU ನಿಮ್ಮನ್ನ ಕರ್ಕೊಂಡು ಬರ್ಲಿಕ್ಕೆ ಅರ್ಧ ಗಂಟೆ ಆಗಿದೆ. ಒಂದು ಜನಪ್ರತಿನಿಧಿಗೆ ಗೌರವ ಕೊಡ್ತೀರ? ಒಂದು ಜನಪ್ರತಿನಿಧಿಗೆ ಗೌರವ ಕೊಡುವ ಮಕ್ಕಳಿಗೆ ಅವ್ರ ಧರ್ಮಕ್ಕೆ ಯಾವ ರೀತಿ ಗೌರವ ಕೊಡ್ತಾರೆ? ನಾನು ಹೇಳುವಂಥದ್ದು 1 ಮಿನಿಟ್ ಅಲ್ಲ, ನಾನು ಮೇಡಮ್ ಒಂದು ಕೇಳಿ. ಯೇಸು, ನೀವು ಬೋಧನೆ ಮಾಡುವಾಗ ಯೇಸು ಶಾಂತಿಯನ್ನ ಬಯಸ್ತಾನೆ. ಈ ರೀತಿ ನಿಮ್ಮ ಸಿಸ್ಟರ್ಗಳು ನಮ್ಮ ಮಕ್ಕಳಿಗೆ ತಿಲಕ ಇಡಬೇಡಿ, ಹೂ ಇಡಬೇಡಿ, ಗೆಜ್ಜೆ ಹಾಕಬೇಡಿ, ಕುಂಕುಮ ಹಾಕಬೇಡಿ, ಬಳೆ ಹಾಕಬೇಡಿ ಅಂತೇಳಿ ರಾಮನಿಗೆ, ಅವನು ನಾಗನಿಗೆ ಹಾಲು ಹಾಕುದು ವೇಸ್ಟ್ ಅಂತ ಹೇಳಿದ ನಂತರ ಯೇಸುವನ್ನ ಶಾಂತಿ ಬಯಸ್ತಾನೆ ಅಂತ ನೀವು ಒಪ್ಪಿಕೊಂಡು ಹೇಳ್ತೀರಾ? ಯಾಕೆ ಹೀಗೆ ಮಾತಾಡ್ತೀರಿ? ಮತ್ತೆ ಯಾಕೆ ಮಾತಾಡೋದು? ನಾನು ನಮ್ಮ ನಂಬಿಕೆಗೆ ದ್ರೋಹ ಆದ್ರೆ ನಾವು ಬಿಡಲ್ಲ, ನಿಮ್ಮ ನಂಬಿಕೆಗೆ ದ್ರೋಹ ಆದ್ರೆ ನೀವು ಬಿಡಲ್ಲ. ನಿಮ್ಮ ನಂಬಿಕೆಗೆ ದ್ರೋಹ ನಾವು ಮಾಡಲ್ಲ, ನಾವು ಯಾರಿಗೂ ಮಾಡ್ಲಿಕ್ಕೆ ಬಿಡಲ್ಲ. ಇವತ್ತು ಹೇಳ್ತೇನೆ, ಇದೇ ಒಂದು ಇಲ್ಲಪ್ಪ, ಅದರಿಗೆ ಪ್ರಿನ್ಸಿಪಾಲ್ಗೆ ಮಿಲಾಗ್ರಿಸಲ್ಲಿ ಹೊಡೆದ್ರು. ನನಗೆ ಕೇಳಿದೆ, ಮತ್ತೆ ನಿಖಿಲ್ನ ಇನ್ಸ್ಟಿಟ್ಯೂಷನ್ ಮಾಡಿ ಕ್ರಿಶ್ಚಿಯನ್ ದಾಗ ನಿಖಿಲ್ ಒಂದೇ ಕಾಂಗ್ರೆಸ್ ಲೀಡರಿಗೆ ಅಂದಿ ಹಾಕಲು ಓಟ್ ಹೋಗೋಣ. ಓಟಲ್ಲಿ ಇವತ್ತು ಬದುಕುವುದು, ನಾಳೆ ಬೆಳಿಗ್ಗೆ ನಾವು ಸಾಯ್ಬೋದು. ಓಟ್ ಅಲ್ಲ ನನ್ನದು, ನನಗೆ, ನಿಮ್ಮದು ನಿಮಗೆ. ನಿಮ್ಮದಕ್ಕೆ ನಾನು ಅವಹೇಳನ ಮಾಡಲಿಕ್ಕೆ ಅಧಿಕಾರ ನನಗಿಲ್ಲ. ತಪ್ಪದು ನಾನು ಮಾಡಿದ್ರು ತಪ್ಪೇ, ಇವರು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪು. ಅದ್ರ ನಂತರ ನೀವು ತಪ್ಪು ಮಾಡಿ ಕೂಡ ಅದನ್ನು ಸಮರ್ಥನೆ ಮಾಡಿ ಮತ್ತೆ ಎಲ್ಲರನ್ನ ಶಾಂತಿ ಹೇಳಿ ಒಪ್ಪಿ. ನಮ್ಮ ಟೀಚರ್ ಹೇಳಿದ್ದು ತಪ್ಪ, ಕೇಳಿ, ನಮ್ಮ ಟೀಚರ್ ಹೇಳಿದ ತಪ್ಪು. ಈಗ ಈ ಹಿಂದೂ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕ್ರಿಶ್ಚಿಯನ್ ಮಕ್ಕಳು ಬಂದಾಗ ಇಂಥದ್ದು ಕುರಿ ಸಾಕಿ ಬರ್ತಾರಲ್ಲ, ಯಾರಾದ್ರೂ ತೆಗೆಸಿದಾರ? ಅವರನ್ನ ತೆಗೆಸಿದಾರ? ಒಂದು ತೆಗೆಸಿದ್ದು ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಒಂದು ತೆಗೆಸಿದ್ದು ತೋರಿಸಿ. ಹಾಗಾದ್ರೆ ನಾವು ಶಾಂತಿಗೆ ನೆಲದ ಅಡಿ ತನಕ ಹೋಗ್ಬೋದು. ಅದರ ನಂತರ ಅಡಿಗೆ ಹೋಗ್ಬೇಕಾದ್ರೆ ನಿಮ್ಮ ಸಹಕಾರ ಇರುತ್ತೆ. ನೀವು ಎಲ್ಲವೂ ಮಾಡಿದ್ರೆ ನಾವು ಒಪ್ಪಿಕೊಳ್ಬೇಕು.
ಗೊತ್ತಾಡುವ ಸುಮ್ಮನೆ ಕೂತ್ಕೊಳ್ಬೇಕು ಅಂದ್ರೆ ಅವ್ರು ಭಾವಿಸ್ತಾರೆ ಅಂತ ಹೇಳಿದ್ರೆ ಕೂತ್ಕೊಳ್ಳಲ್ಲ ಸಮಾಜ. ಈ ಹಿಂದೂ ಸಮಾಜ ಯೇಸುಗೆ ಅನ್ಯಾಯ ಮಾಡಿದ್ರೆ ಅವ್ರು ಬಿಡ್ತಾರಾ? ನಾನು ಅವ್ರ ಮೇಲೆ ಕಾಲ್ ಮುಗಿತೇನೆ, ಯೇಸುಗೆ ಅನ್ಯಾಯ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಕೇಳಿ ಕೂತ್ಕೊಳ್ಳಲ್ಲ ಅವರು. ಹಾಗೆ ಹಿಂದೂ ದೇವರುಗಳಿಗೆ ಅನ್ಯಾಯ ಮಾಡಿದ್ರೆ ಹಿಂದೂಗಳು ಆದ್ರೆ ಶಿಕ್ಷಣ ಸಂಸ್ಥೆ ನಡೆಸುವವರಿಗೆ ಇದು ಬೇಕಾ? ನಿಮ್ಮ ಶಿಕ್ಷಣ ಸಂಸ್ಥೆಗೆ ಈ ರೀತಿ ಆಗ್ಬೇಕು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ಮತ್ತೆ ಇಂಥ ಶಿಕ್ಷಣ ಸಂಸ್ಥೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅಂತ ಟೀಚರ್ಗಳನ್ನ ಸಿಸ್ಟರನ್ನ ಯಾಕೆ ಇಟ್ಕೊಳ್ತೀರಿ? ನೀವು ಯಾಕೆ ಇಟ್ಕೊಳ್ತೀರಿ ಹೇಳಿ? ಒಂದು ರಾಮದೇವರಿಗೆ ಬೈತಾರೆ ಅಂತ ಹೇಳಿದ್ರೆ ಮತ್ತು ಈ ಶಾಲೆ ಮ್ಯಾನೇಜ್ಮೆಂಟ್ನವರೊಟ್ಟಿಗೆ ಜೊತೆಯಾಗಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಈಗ ಒಂದು ಅವರು ಲೆಟರ್ ಮಾಡ್ಲಿಕ್ಕೆ ಒಳಗೆ ಹೋಗಿದ್ದಾರೆ. ಅದು ಯಾರು ಸಿಸ್ಟರ್ ಸ್ವಲ್ಪ ಏನು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದವರಿಗೆ ನಾವೀಗ ಸಸ್ಪೆಂಡ್ ಮಾಡ್ತೇವೆ. ಸಸ್ಪೆನ್ಷನ್ ಆರ್ಡರ್ ರೆಡಿ ಸಸ್ಪೆಂಡ್ ಮಾಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.